ದೆಹಲಿಯಲ್ಲಿ ಕಾರು ಬಾಂಬ್ ಸ್ಫೋಟ ಒಂದು ಏನಿದೆ, ಆ ಒಂದು ಭಯಾನಕ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಉಗ್ರನ ಒಂದು ಭಯಾನಕ ಮಾಹಿತಿ ರಿವೀಲ್ ಆಗಿರುವಂಥದ್ದು. ಯಾಕಂದರೆ ಅವನು ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೂ ಮುಂಚೆ ಏನು ಮಾಡಿದ್ದ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಭಯಾನಕವಾದಂತಹ ಒಂದು ಸತ್ಯ ರಿವೀಲ್ ಆಗ್ತಾ ಇದೆ ಈ ಒಂದು ವಿಚಾರವಾಗಿ. ಸ್ಫೋಟಕ್ಕೂ ಕೆಲವು ಗಂಟೆಗಳ ಮೊದಲು ಏನು ಮಾಡ್ತಾ ಇದ್ದ ಗೊತ್ತಾ ಒಂದು ಉಗ್ರ? ಕೆಲವೇ ಗಂಟೆಗಳ ಮೊದಲು ಈತ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಆತ್ಮಾಹುತಿ ಬಾಂಬಾರ್ ಎನ್ನುವಂಥ ಮಾಹಿತಿ ಹೊರಗೆ ಬರ್ತಾ ಇದೆ. ಫೈಜ್ ಎ ಇಲಾಹಿ ಮಸೀದಿಗೆ ಹೋಗಿದ್ದ ಈ ಒಂದು ಉಗ್ರ ಡಾಕ್ಟರ್ ನಬಿ ಅಂತ ಹೇಳಲಾಗ್ತಾ ಇದೆ. ಮಸೀದಿ ಏನಿದೆ ಇದು ರಾಮ್ಲೀಲಾ ಮೈದಾನದ ಬಳಿನೇ ಇರುವಂಥದ್ದು. ಸುಮಾರು 10 ನಿಮಿಷಗಳ ಕಾಲ ಇತ್ತ ಮಸೀದಿಯಲ್ಲಿ ಕುಳಿತಿದ್ದ ಉಗ್ರ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಫುಟೇಜ್ ಕೂಡ ಸಿಕ್ಕಿದೆ. ನಂತರ ಆತ ಕೆಂಪುಕೋಟೆಗೆ ಹೋಗಿದ್ದ ಮಸೀದಿಯ 10 ನಿಮಿಷ ಆದಮೇಲೆ ನವೆಂಬರ್ 10ರಂದೇನು ಮಧ್ಯಾಹ್ನ 2:30ಕ್ಕೆ ಸುಮಾರಿಗೆ ಕೆಂಪುಕೋಟೆಗೆ ಹೋಗಿದ್ದಾಯ್ತು ಅಂತ ಹೇಳಲಾಗ್ತಾ ಇದೆ. ಸ್ಫೋಟಕ ಡಾಕ್ಟರ್ ಮೊಹಮ್ಮದ್ ಉಮರ್ ನಬಿ ಆಟ ಈಗ ಬಯಲಾಗಿದೆ. ಚಲನವಲನದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಆ ಒಂದು ಫುಟೇಜ್ ಕೂಡ ಈಗ ಸಿಕ್ಕಿರುವಂಥದ್ದು. ಅಸಫ್ ಅಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ಏನು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಯಿತು ಕಾರಿನಲ್ಲಿ, ಆ ಸ್ಫೋಟದಿಂದ ಇಡೀ ದೇಶವೇ ಈಗ ಬೆಚ್ಚಿ ಬಿದ್ದಿದೆ. ಇನ್ನೂ ಕೂಡ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ಮಾಸ್ತಾ ಇಲ್ಲ. ಅದರ ಬಗ್ಗೆ ಕೇಂದ್ರ ಕೂಡ ಮೀಟಿಂಗ್ ಮಾಡಿದ್ದಾಯಿತು. ಇದು ಕೃತ್ಯ ಏನಿದೆ ಉಗ್ರರೇ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾಯಿತು. ಕೆಲವರನ್ನ ಡಾಕ್ಟರ್ಗಳನ್ನು ಬಂಧಿಸಿದ್ದಾಯಿತು. ಉಗ್ರ ಡಾಕ್ಟರ್ ಅಲ್ಲ, ಅವರು ಉಗ್ರರೇ, ಅವರನ್ನು ಬಂಧಿಸಿದ. ಅದರಲ್ಲಿ ಒಬ್ಬ ಉಗ್ರ ನಬಿ ಅನ್ನುವಂಥದ್ದು ಏನಿದ್ದಾನೆ, ಈ ಒಂದು ಸ್ಫೋಟ ಆಗೋಕ್ಕೂ ಮುಂಚೆ ಆತ್ಮಾಹುತಿ ಬಾಂಬರ್ ಈತೆ ಏನು ಮಾಡ್ತಾ ಇದ್ದ ಅಂತಂದ್ರೆ ಮಸೀದಿಗೆ ಹೋಗಿ ಬಂದಿದ್ದಾನೆ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಕಳೆದಿದ್ದಾನೆ. ಮೇ ಬಿ ಪ್ರಾರ್ಥನೆ ಅಥವಾ ಏನಿದು ನಮಾಜ್ ಮಾಡೋಕ್ಕೆ ಹೋಗಿರಬಹುದು, ಅಥವಾ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಿರಬಹುದು. ಆತ್ಮಾಹುತಿ ಪಾಪ. ಯಾವ ದೇವರು ಕೂಡ ಅಮಾಯಕರನ್ನ ಕೊಲ್ಲಿ ಅಂತ ಹೇಳಲ್ಲ. ಮುಖ್ಯವಾಗಿ ಅವರ ಒಂದು ಧರ್ಮದಲ್ಲಿನೇ ಅಮಾಯಕರನ್ನ ಕೊಲ್ಲಬಾರದು ಅಂತ ಹೇಳಲಾಗುತ್ತೆ ಅಂತ ಶಿಯಾ ಧರ್ಮಗುರು ಒಬ್ಬರು ಹೇಳಿದ್ರು. ಹೀಗಿರುವಾಗ ಇವರು ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಮಾಡುವುದಕ್ಕೂ ಮುಂಚೆ ಹೋಗಿ ಮಸೀದಿಗೆ ಹೋಗಿ ದೇವರ ಹತ್ರ ನೀವು ಬೇಡ್ಕೊಂತೀರಾ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿರಬಹುದು? ನಿಜವಾಗ್ಲೂ ಕೂಡ ಶಿಯಾ ಧರ್ಮಗುರು ಹೇಳಿದ್ದು ನಿಜಾನೇ ಅನಿಸುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋರು ನಿಜವಾದ ಮುಸಲ್ಮಾನ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಅವರು. ಇದನ್ನು ಒಪ್ಪಿಸಬೇಕಾಗಿದ್ದೆ ನಾವು. ಈ ಘಟನೆ ಆಗೋಕ್ಕೂ ಮುಂಚೆ ಏನು ದೆಹಲಿಯಲ್ಲಿ ಸ್ಫೋಟ ಆಯಿತು, ಸುಮಾರು ಜನ ಸತ್ತು ಹೋದ್ರು, ಇನ್ನೂ ಕೆಲವರು ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ, ಗಂಭೀರವಾಗಿದೆ ಅವರ ಪರಿಸ್ಥಿತಿ. ಯಾರ್ಯಾರು ಏನು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು, ಅವರು ಏನೇನು ಕನಸುಗಳನ್ನು ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಅವರು ಎಷ್ಟು ವಯಸ್ಸಿನವರು ಏನು ಅದು ಕೂಡ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ದೇಹಗಳು ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಇದು ಯಾರ್ದು, ಇದು ಯಾವ ಪಾರ್ಟು ಅಂತ ಕೂಡ ಗುರುತಿಸೋಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಆಗಿದೆ ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ವರದಿ ಬಂದಿತ್ತು, ಅದರಲ್ಲಿ ಗೊತ್ತಾಯಿತು ಇದರ ಒಂದು ತೀವ್ರತೆ ಎಷ್ಟಿತ್ತು ಅಂತ. ಈಗ ಈ ಒಂದು ಘಟನೆಗೂ ಮುಂಚೆ ಒಂದು ಆತ್ಮಾಹುತಿ ಬಾಂಬರ್ ನಬಿ ಏನಿದ್ದಾನೆ, ಈತ ಏನು ಮಾಡಿದ್ದ ಅನ್ನುವಂತಹ ಒಂದು ವಿಚಾರ ಗೊತ್ತಾಗಿದೆ. ಆ ಒಂದು ವಿಡಿಯೋ ಕೂಡ ನೀವು ನೋಡ್ತಾ ಇದ್ರೆ, ವಿಡಿಯೋದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆತ ನಡೆದುಕೊಂಡು ಹೋಗ್ತಾ ಇದ್ದಾನೆ ಆತ್ಮಾಹುತಿ ಬಾಂಬರ್ ನಬಿ. ಆ ಒಂದು ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈತೆ ನೋಡಿ ನಾವು ರೌಂಡ್ ಮಾರ್ಕ್ ಆಗಿ ತೋರಿಸ್ತಾ ಇದ್ದೀವಿ. ಹೋಗಿ ನಮಾಜ್ ಮಾಡಿದ್ನ ಅಥವಾ ಗೊತ್ತಿಲ್ಲ, ಮಸೀದಿಗೆ ಹೋಗಿದ್ದಾನೆ, ಹೋಗಿ 10 ನಿಮಿಷ ಅಲ್ಲಿದ್ದಾನೆ. ಅದಾದ ನಂತರ ಕೆಂಪುಕೋಟೆಯ ಒಂದು ಕಡೆ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನದ ಸುಮಾರು ಏನು ನವೆಂಬರ್ 10ನೇ ತಾರೀಕು ಆಯ್ತಲ್ಲ, 2:30 2:15 ಅಂತ ಏನು ಆ ಒಂದು ಸಮಯದಲ್ಲಿ, ಆಸುಪಾಸಿನ ಒಂದು ಸಮಯದಲ್ಲಿ ಈತ ಅಲ್ಲಿ ನಡ್ಕೊಂಡು ಹೋಗಿದ್ದಾನೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ರೀತಿಯಾಗಿ ಇವರು ವ್ಯವಸ್ಥಿತವಾದಂತಹ ಒಂದು ಪ್ಲಾನ್ ಮಾಡಿ ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ನಡ್ಕೊಂಡು ಮಾಡೋದಕ್ಕೂ ಮುಂಚೆ ಮಸೀದಿಗೆ ಹೋಗಿ ದೇವರ ಹತ್ರ ಬೇಡಿಕೊಂಡು ಆಮೇಲೆ ಬಂದು ಈ ರೀತಿಯಾಗಿ ಜನರನ್ನ ಸಾಯಿಸುವಂತಹ ಮತ್ತೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆಗಳನ್ನು ಮಾಡ್ತಾರೆ ಅಂತಂದ್ರೆ ಇವರಿಗೆ ಯಾವ ರೀತಿಯಾಗಿ ಮೈಂಡ್ ವಾಶ್ ಮಾಡಲಾಗಿರುತ್ತೆ ಅಂತ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ ಇವರನ್ನ, ಇವರು ಡಾಕ್ಟರ್ ರೀತಿ ನಡೆದುಕೊಳ್ತಾ ಇಲ್ಲ. ಡಾಕ್ಟರ್ ಕೆಲಸ ಏನು? ಪ್ರಾಣವನ್ನ ಉಳಿಸುವುದು, ರೋಗಿಗಳನ್ನ ಕಾಪಾಡುವುದು. ಆದರೆ ಇಲ್ಲಿ ಇವರು ಮಾಡ್ತಾ ಇರುವಂಥದ್ದು ಅದಕ್ಕೆ ವಿರುದ್ಧವಾದಂತಹ ಕೆಲಸ ಏನು? ಅಮಾಯಕ ಜನರನ್ನ ಸಾಯಿಸೋದು. ಅದರಲ್ಲಿ ಚಿಕ್ಕವರು, ದೊಡ್ಡವರು, ವಯಸ್ಸಾದವರು, ಯಾರು ಏನು ಎತ್ತ ನೋಡೋದೇ ಇಲ್ಲ. ಅವರ ಗುರಿ ಒಂದೇ, ಜನರನ್ನು ಸಾಯಿಸಬೇಕು. ನಾವು ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡಬೇಕು, ಭಯ ಹುಟ್ಟಿಸಬೇಕು, ಕೆಲವೊಂದು ವಿಚಾರವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು. ಆ ರೀತಿಯಾದಂತಹ ಒಂದು ಮನಸ್ಥಿತಿ ಇದ್ದಂತೆ ಕಾಣ್ತಾ ಇದೆ. ಒಬ್ಬ ಡಾಕ್ಟರ್ ಆಗಿ ಈ ರೀತಿಯಾಗಿ ಕೃತ್ಯಗಳನ್ನು ಮಾಡ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಅಂತ
ಸುಮಾರು 6ರಿಂದ 8 ಜನ ಡಾಕ್ಟರ್ಗಳನ್ನು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಅದರಲ್ಲಿ ಈ ಒಂದು ಉಗ್ರ ನಬಿ ಏನಿದ್ದಾನೆ ಆತನ ಒಂದು ಚಲನವಲನ ಈಗ ಪತ್ತೆಯಾಗಿದೆ. ಈತ ಈ ಒಂದು ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ದ, ಎಲ್ಲಿ ಓಡಾಡ್ತಾ ಇದ್ದ, ಏನೇನು ಆಯಿತು ಅಂತ. ಯಾಕಂದರೆ ಈ ರೀತಿಯಾದಂಥ ಘಟನೆ ಆದಾಗ ಏನು ತನಿಖೆ ಎನ್ಐಗೆ ವಹಿಸಲಾಗಿದೆ ಕೇಂದ್ರ ಸರ್ಕಾರ, ಈ ಒಂದು ವಿಚಾರವನ್ನು ಎನ್ಐಗೆ ವಹಿಸಿ ಅವರು ಎಲ್ಲ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಇವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿ ಬಂದರು, ಯಾರ ಸಂಪರ್ಕವನ್ನು ಮಾಡಿದ್ರು, ಇದಕ್ಕೆ ಯಾರು ಮುಖ್ಯವಾಗಿ ಪ್ಲಾನ್ ಮಾಡಿರೋದು, ಅಥವಾ ಇಲ್ಲೇ ಸ್ಫೋಟ ಮಾಡಬೇಕಂತ ಪ್ಲಾನ್ ಆಗಿತ್ತಾ, ಅಥವಾ ಬೇರೆ ಕಡೆ ಏನಾದರೂ ಪ್ಲಾನ್ ಆಗಿತ್ತಾ, ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ 16 ಕಡೆ ಏನಾದರೂ ಬ್ಲಾಸ್ಟ್ ಮಾಡುವಂತಹ ಪ್ಲಾನ್ ಇತ್ತಾ, ಅಥವಾ ಬೇರೆ ಕಡೆ ಮಾಡೋಕೆ ಹೋಗಿ ಇಲ್ಲಿ ಬ್ಲಾಸ್ಟ್ ಆಯ್ತಾ? ಯಾಕಂದರೆ ಕಾರಲ್ಲಿ ಆಗಿರುವಂಥದ್ದು, ಕಾರಲ್ಲಿ ಬೇರೆ ಕಡೆ ಹೋಗಿ ಬ್ಲಾಸ್ಟ್ ಮಾಡೋವಂಥ ಏನಾದರೂ ಕಾದ್ಕೊಂಡು ಕುಳಿತಾ ಇದ್ರಾ? ಆ ಸಮಯದಲ್ಲಿ ಹೋಗೋಕ್ಕಾಗದೆ ಇಲ್ಲೇ ಬ್ಲಾಸ್ಟ್ ಮಾಡಿದ್ರಾ? ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಈಗ ಈ ಒಂದು ಉಗ್ರ ನಬಿಯ ಒಂದು ಚಟುವಟಿಕೆಗಳು ಓಡಾಡಿದ್ದಂತೆ ಎಲ್ಲೆಲ್ಲಿ ಓಡಾಡಿ ಬಂದ, ಏನೇನು ಮಾಡ್ದ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಯಾವ ರೀತಿಯಾಗಿ ಆಟ ಆಡಿದ್ರು ಇವರು. ಈ ರೀತಿಯ ಒಂದು ಘಟನೆ ಮಾಡೋದಕ್ಕೂ ಮುಂಚೆ, ಜನರನ್ನು ಸಾಯಿಸೋದಕ್ಕೂ ಮುಂಚೆ ಮಸೀದಿಗೆ ಹೋಗಿ ಭೇಟಿ ಕೊಟ್ಟು ಬರ್ತಾರೆ. ಅವರ ಧರ್ಮದಲ್ಲಿ ಹೇಳಿದ ರೀತಿಯಲ್ಲಿ ವಿರುದ್ಧವಾಗಿ ನಡೆದುಕೊಳ್ತಾರೆ ಅಂದರೆ ಇವರು ನಿಜವಾಗಲೂ ಕೂಡ ಮುಸಲ್ಮಾನರು ಆಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಮುಸಲ್ಮಾನರು ಮತ್ತು ಮುಸ್ಲಿಂ ಧರ್ಮದಲ್ಲಿ ಸೇರುವಂತಹ ಮಹಾನ್ ನಾಯಕರು ಭಾರತದಲ್ಲಿದ್ದಾರೆ. ಅವರು ಕೂಡ ಭಾರತಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂಥವರನ್ನು ನಾವು ನೆನಪಿಸ್ಕೊಳ್ತೀವಿ. ಆದರೆ ಅಂತಹ ಒಂದು ಧರ್ಮದಿಂದ ಬಂದಂತಹ ಇಂಥವ್ರು ಕೆಲವರು ಮಾಡೋ ಒಂದು ಏನಿದೆ, ನಿಜಕ್ಕೂ ಕೂಡ ಯಾರೂ ಕೂಡ ಒಪ್ಪಲ್ಲ, ಒಗಿಬೇಕು ಅನಿಸುತ್ತೆ. ಆದರೆ ಮಹಾನ್ ವ್ಯಕ್ತಿಗಳು ಕೂಡ ಅದರಲ್ಲಿ ಇರೋದ್ರಿಂದ ನಾವು ಬೈಯೋಕ್ಕಾಗಲ್ಲ. ಆದರೆ ಇಂಥವರನ್ನು ಬಯಬೇಕಾಗತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರ ಏನಿದೆ, ಈಗ ಈ ಒಂದು ಉಗ್ರ ಏನಿದ್ದಾನೆ ಆತ ಓಡಾಡಿದಂತಹ ಒಂದು ಫುಟೇಜ್ ಕೂಡ ಲಭ್ಯವಾಗಿದೆ. ಅದರ ಮೇಲೆ ಕೂಡ ಈಗ ತನಿಖೆಯನ್ನು ನಡೆಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.